ಖಾರವಾಗಿ ತಿನ್ನಬೇಕು ಆದರೆ ಆಯಿಲಿ ಫುಡ್ ಬೇಡ ಅನ್ನೋರಿಗಾಗಿ ಈ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ನಾನು ವಾಣಿ ಕುಸುಮಾಕರ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಖಾರ ಕಡುಬು ಮಾಡ್ತಾ ಇದ್ದೀನಿ. ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. 2 ಕಪ್ಪಷ್ಟು ನೀರು, 1 ಸ್ಪೂನ್ ಎಣ್ಣೆ, ಉಪ್ಪನ್ನು ಹಾಕಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇದು ಕುದಿ ಬಂದ ನಂತರ ನಾವು 1 ಕಪ್ಪಷ್ಟು ರವೆಯನ್ನು ಇದಕ್ಕೆ ಸೇರಿಸ್ಬೇಕು. ರವೆ ಎಷ್ಟು ತೊಗೊತೀವೋ ಅಷ್ಟು ಡಬಲ್ ಅಷ್ಟು ನಾವು ನೀರನ್ನು ತಗೋಬೇಕು. ನಂತರ ಸ್ಟವನ್ನು ಸ್ಟೀಮಲ್ಲಿ ಇಟ್ಕೊಂಡು ಹಿಟ್ಟನ್ನು ಈ ಥರ ನೀಟಾಗಿ ತೊಳೆಸ್ಕೋಬೇಕು. ಅದು ಚೆನ್ನಾಗಿ ಹರಡ್ಕೊಳ್ಳೋ ಥರ ಸೌಟ್ ಆಡಿಸ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ 1 ನಿಮಿಷ ಹಾಗೆ ಬಿಡಬೇಕು. 1 ನಿಮಿಷದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ನಾದ್ಕೋಬೇಕು. ಇದು ಸ್ವಲ್ಪ ತಣಿಲಿ ಅಂತ ಹೇಳಿ ನಾನು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಇವಾಗ ಮಸಾಲೆಗೆ ನಾನು ಇಲ್ಲಿ ಕ್ಯಾರೆಟು, ಬೀನ್ಸು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಮತ್ತು ಈರುಳ್ಳಿಯನ್ನು ನಾನು ವೆಜಿಟೇಬಲ್ ಚಾಪರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರದಲ್ಲಿ ಬಾಣಲೆ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಕೊಂಡಿರೋ ಪದಾರ್ಥಗಳನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಆನಂತರದಲ್ಲಿ 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕಿದ್ದೀನಿ. ಜೀರಿಗೆ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಇವೆಲ್ಲವನ್ನು ಸೇರಿಸಿದ ನಂತರದಲ್ಲಿ ನಾನು ಖಾರದ ಪುಡಿಯನ್ನು 1 ಸ್ಪೂನಷ್ಟು ಹಾಕಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದು. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಬೇಕು. ಮೊದಲು ನಾವು ಹಿಟ್ಟಿಗೂ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಡಿಮೆ ಉಪ್ಪನ್ನು ಸೇರಿಸ್ಕೊಂಡ್ರೆ ಒಳ್ಳೆಯದು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಬೆಂದರೆ ಸಾಕಾಗತ್ತೆ. ಇದನ್ನು ತಣಿಯೋಕ್ಕೆ ಹಾಗೆ ಬಿಡಬೇಕು. ಬೇಯಿಸ್ಕೊಂಡಿರೋ ರವೆ ತಣ್ಣಗಾದ ನಂತರ ನಾವು ಅದನ್ನು ಚೆನ್ನಾಗಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ನಾದ್ಕೋಬೇಕು. ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು. ನಮಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ನಾನು ಇಷ್ಟು ದೊಡ್ಡ ಮಾಡಿಕೊಂಡು ಇದನ್ನು ಒಂದು ಕಪ್ಪಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಅದರೊಳಗಡೆ ಆ ಹೂರಣ ಏನಿದೆ ಅದನ್ನು ತುಂಬಿಸೋಕ್ಕೆ ಈಸಿ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಹೀಗೆ ಮಾಡಿಕೊಂಡು ನಾನು ಕರ್ಜಿಕ ಶೇಪ್ಗೆ ಇದನ್ನು ಮಾಡ್ತಾಯಿದ್ದೀನಿ. ನಾವು ಬೇಯಿಸ್ಕೊಂಡಿರೋ ಮಸಾಲ ಎಲ್ಲ ಏನಿದೆ ಅದನ್ನು ಇದ್ರ ಒಳಗಡೆ ತುಂಬಿಸಿ ಚೆನ್ನಾಗಿ ಹಿಟ್ಟನ್ನು ಫಿಲ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಮಸಾಲನೇ ಹಾಕಿದರೆ ಅದು ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಫಿಲ್ ಮಾಡಬೇಕು. ಇಲ್ಲಿ ಓಪನ್ ಆಗದೆ ಇರೋ ಥರ ನಾವು ಇದನ್ನು ನೀಟಾಗಿ ಕವರ್ ಮಾಡಬೇಕಾಗತ್ತೆ. ಹಿಟ್ಟಲ್ಲಿ ಎಲ್ಲ ಕವರ್ ಮಾಡಿ ನೋಡಿ ಇವಾಗ ಕರ್ಜಿಕ ಶೇಪಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸರ್ಕಲ್ ಶೇಪಲ್ಲಿ ಕೂಡ ಮಾಡ್ಕೋಬೋದು. ಇದು ಇವಾಗ ರೆಡಿಯಾಗಿದೆ. ನಾನು ಎಲ್ಲವನ್ನು ಇದೇ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಸ್ಟೀಮರಲ್ಲಿ ಒಂದೊಂದನ್ನೇ ಜೋಡಿಸ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯೋಕ್ಕಿಟ್ಟು ಅದ್ರ ಮೇಲೆ ಸ್ಟೀಮರನ್ನು ಇಟ್ಟು ಅದು ಸ್ಟೀಮರ್ ರೆಡಿ ಆದ ನಂತರ ನಾವು ಎಲ್ಲವನ್ನು ಜೋಡಿಸ್ಕೋಬೇಕು. ಜೋಡಿಸಿ ಆನಂತರದಲ್ಲಿ ನಾನು ಇದಕ್ಕೊಂದು ಲಿಡ್ಡನ್ನು ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. 5 ನಿಮಿಷದ ನಂತರ ಇದೆಲ್ಲ ರೆಡಿಯಾಗಿದೆ. ಇವಾಗ ತೆಗೆದು ಪಾತ್ರೆಗೆ ಹಾಕಿದರೆ ಖಾರವಾಗಿರೋ ಖಾರ ಕಡುಬು ರೆಡಿ ಆಗುತ್ತೆ. ಇದನ್ನು ಹಾಗೆ ತಿನ್ಬೋದು. ಚಟ್ನಿ ಯಾವುದೇ ಬೇಕು ಅಂತೇನಿಲ್ಲ, ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.